ಪ್ರೀವಿಯಸ್ ಕ್ಲಾಸಲ್ಲಿ ಮೀನ್ ಬಗ್ಗೆ ಸ್ಟಡಿ ಮಾಡಿದ್ವಿ. ನಾವು ಇನ್ ಟುಡೇಸ್ ಕ್ಲಾಸ್ ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಮೆಷರ್ ದಟ್ ಈಸ್ ಮೀಡಿಯನ್. ಮೀಡಿಯನ್ನ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕಂದ್ರೆ ಇಟ್ ಈಸ್ ಅ ಮಿಡಲ್ ಮೋಸ್ಟ್ ವ್ಯಾಲ್ಯೂ. ಮೀನ್ ಈಸ್ ನಥಿಂಗ್ ಬಟ್ ಇನ್ ಒನ್ ವರ್ಡ್ ವಿ ಹ್ಯಾವ್ ಟು ಸೇ ಇಟ್ ಈಸ್ ಆನ್ ಆವ್ರೇಜ್. ಸೇಮ್ ವೈಸ್ ಮೀಡಿಯನಿಗೆ ಒಂದು ಸ್ಮಾಲ್ ಲೈನ್ಸಲ್ಲಿ ಹೇಳಬೇಕಂದ್ರೆ it is middle most value. Take an example. These are the values given. ಇಲ್ಲಿ 5 values ಕೊಟ್ಟಿದ್ದಾರೆ, that is 2, 4, 6, 9, 10. Okay. Given question, first median find out ಮಾಡಬೇಕಂತಂದರೆ ಫಸ್ಟ್ ಗಿವನ್ ಕ್ವಶನ್ ಅಸೆಂಡಿಂಗ್ ಆರ್ಡರಲ್ಲಿ ಇದನ್ನು ಇಲ್ವೇ ಅಂತ ಚೆಕ್ ಮಾಡಬೇಕು. ಅಸೆಂಡಿಂಗ್ ಆರ್ಡರ್ ಇಸ್ ನಥಿಂಗ್ ಬಟ್ ನಂಬರ್ಸ್ ಫ್ರಮ್ ಸ್ಮಾಲೆಸ್ಟ್ ಟು ಬಿಗ್ಗೆಸ್ಟ್. ಗಿವನ್ ಕ್ವಶನ್ ಏನಿದೆ ಆಲ್ರೆಡಿ ಅಸೆಂಡಿಂಗ್ ಆರ್ಡರಲ್ಲಿ ಕೊಟ್ಟಿದ್ದಾರೆ. ಇನ್ ಕೇಸ್ ಕೊಟ್ಟಿಲ್ಲ ಅಂತ ಅಂದರೆ ವಿ ಹ್ಯಾವ್ ಟು ಅರೇಂಜ್ ಅ ಗಿವನ್ ನಂಬರ್ಸ್ ಇನ್ ಅಸೆಂಡಿಂಗ್ ಆರ್ಡರ್. ಓಕೆ, ಈ ಕ್ವಶನ್ ಏನು ಮಾಡಿದ್ದಾರೆ 2, 4, 6, 9, 10. ಹಿಯರ್ ಅ ಮಿಡಲ್ ಮೋಸ್ಟ್ ವ್ಯಾಲ್ಯೂ ಇಸ್ 6. ಇಟ್ ಈಸ್ ಕಾಲ್ಡ್ ಆಸ್ median. Okay, now let us take one more example. 4, 2, 9, 6, 3. Now let us find out median for this question. See that first whether a question is given in ascending order or not. This is not given. If it is not given, we have to first arrange that in ascending order. In given question, first smallest number is 2, next 3, next 4, next 6, last one is 9. Here a middlemost value is 4. It is called as median. Clear? Here our numbers are simple, that's why we can find out median easily. ಇನ್ ಕೇಸ್ ನಂಬರ್ಸ್ ಏನಾದರೂ ದೊಡ್ಡದು ಅಥವಾ ಲಾರ್ಜ್ ಇತ್ತು ಅಥವಾ ಈವನ್ ಆಗಿ ನಂಬರ್ಸ್ ಕೊಟ್ಟಿದ್ದಂತಂದರೆ ದೆನ್ ವಿ ಹ್ಯಾವ್ ಟು ಫೈಂಡ್ ಔಟ್ ಫಾರ್ ವಿತ್ ದ ಹೆಲ್ಪ್ ಆಫ್ ಫಾರ್ಮುಲಾ. ಕ್ಲಿಯರ್?